ಸ್ವಾಮಿಯಪ್ಪ. ನಾನು ಶಾಂತಕುಮಾರಿ ಅಂತ ಈ ದೇವಸ್ಥಾನದ ಸ್ಥಾಪಕರು. ಸುಮಾರು 2000 ನವಂಬರ್ 8ನೇ ತಾರೀಕು ದೇವಸ್ಥಾನ ಪ್ರತಿಷ್ಠಾಪನೆ ಆಗಿದೆ. ಅಂದಿನಿಂದ ಇಂದಿನವರೆಗೂ ಸತತವಾಗಿ ಭಕ್ತನ ಸೇವೆಗಳು ನಮ್ಮ ಕೈಯಲ್ಲಾದ ಶಕ್ತಿ ಮೀರಿ ನಾವು ದೇವ್ರ ಸೇವೆ ಮಾಡ್ಕೊಂಡು ಬಂದಿದ್ದೀವಿ. ದೇವರ ಸೇವೆ ಅನ್ನೋದಕ್ಕಿಂತ ಹೆಚ್ಚಾಗಿ ಧರ್ಮಾನ ಕಾಪಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಧರ್ಮೋ ರಕ್ಷತೆ ರಕ್ಷತಃ ಅಂತಾರಲ್ಲ, ಅದು ಬರೀ ಸ್ಲೋಗನ್ನಾಗಿ ನಾನು ಅರ್ಥ ಮಾಡ್ಕೊಳ್ಳಿಲ್ಲ. ಧರ್ಮನ ಪ್ರತಿ ಹಂತದಲ್ಲೂ ಕಾಪಾಡಬೇಕು. ಎಷ್ಟೇ ಕಷ್ಟಗಳು ಬಂದರೆ ಕೂಡ ಯಾವ ಹಂತದಲ್ಲೂ ಬಿಡುತ್ತಿಲ್ಲ. ನಾನು ಇದಕ್ಕೆ ಪಾಲನೆ ಮಾಡ್ಕೊಂಡು ಬಂದಿದ್ದೀನಿ. ಈಗ ನಾಳೆ ದಿವಸ 25ನೇ ಕರೆಜ್ಗೋತಿ ದೇವಸ್ಥಾನ ಸ್ಥಾಪನೆ ಆಗಿ 24 ವರ್ಷಗಳು ಮುಗೀತು. 25ನೇ ಮಕರ ಜ್ಯೋತಿನ ನಾವು ನಾಳೆ ದಿವಸ ಆಚರಣೆ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷದಂತೆ ಈ ವರ್ಷನೂ ಮಕರ ಜ್ಯೋತಿ ಆಮಂತ್ರಣ ಸಾರ್ವಜನಿಕರಿಗೆ ಕೊಟ್ಟಿದ್ದೀನಿ. ಸ್ವಾಮಿ ಪ್ರೇರಣೆಯಿಂದ ಭಗವಂತನ ಮಕರ ಜ್ಯೋತಿ ಇಲ್ಲಿ ಪವಿತ್ರವಾದ ಜಾಗದಲ್ಲಿ ಆತನ ಒಂದು ಆನಂದ ವೈಭವ ಪೂರಿತವಾಗಿ ನೋಡಬೇಕು ಅನ್ನೋ ಒಂದು ಆಸೆಯಿಂದ ಈ ಮಕರ ಜ್ಯೋತಿ ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಬರ್ತಾ ಇದ್ದೀವಿ. ಭಕ್ತಾದಿಗಳು ಅವರು ಭಜನೆಯಲ್ಲಿದೆ, ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಏನೇ ನಡೆಸ್ಕೊಡ್ತೀವಿ ಅಂದ್ರೇನು ನಾವು ಅದಕ್ಕೆಲ್ಲ ಪ್ರೋತ್ಸಾಹ ಕೊಟ್ಟು ನಾವು ಅವರಲ್ಲೊಬ್ಬರಾಗಿ ಪಾಲ್ಗೊಂಡು ಅನ್ನದಾನ, ದೇವರ ದರ್ಶನ, ತೀರ್ಥ ಪ್ರಸಾದಗಳನ್ನು ಎಲ್ಲ ವಿತರಿಸ್ಕೊಂಡು ಭಗವಂತನ ಒಂದು ವೈಭವನ ನೋಡಬೇಕು. ಮತ್ತು ಸಾರ್ವಜನಿಕರು ಭಕ್ತಾದಿಗಳು ಎಲ್ಲರೂ ಬಂದು ಹೆಚ್ಚಿನ ರೀತಿಯಲ್ಲಿ ಇಷ್ಟು ಸತತವಾದ ಸೇವೆ ತಗೊಂಡಿರೋ ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡಿದಾಗ ನಾನು ಸಂತೃಪ್ತಳಾಗ್ಬೋದು ಅನ್ನೋ ಒಂದು ಉದ್ದೇಶದಿಂದ ನಾನು ಪ್ರತಿ ಕ್ಷಣವೂ ಈ ದೇವಾಲಯಕ್ಕಾಗಿ ನನ್ನ ಸೇವೆನ ಮುಡಿಪಿಟ್ಟಿದ್ದೀನಿ. ಅಂದರೆ ಅದೇನು ಹೆಚ್ಚೇನಾಗೋದಿಲ್ಲ. ನಾಳೆ ಮಕರ ಜ್ಯೋತಿ ಮತ್ತು 9 ಮೆಟ್ಟಲು ಹೇರುವ ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ಬರೋ ಭಕ್ತರು ಇದಕ್ಕೆ ಯಾವ ರೀತಿ ಏರ್ಪಾಡುಗಳು ಮಾಡಿದ್ದೀರಮ್ಮ? ಸ್ವಾಮಿ, ಇದು ಭಗವಂತನ ಒಂದು ಪ್ರೇರಣೆ. ಈ ಒಂದು ಸ್ಥಳದಲ್ಲಿ ಶಾಂತಕುಮಾರನಾಗಿ ಶಾಂತಮಲೆ ವಾಸನಾಗಿ ನೆಲೆಸಿರೋದ್ರಿಂದ ಆತನಿಗೆ ಯಾವುದೇ ಒಂದು ಸೇವೆನ ನಾವು ಶಾಸ್ತ್ರಬದ್ಧವಾಗಿ ಕೊಡ್ತಾ ಇದ್ದೀವಿ ಅನ್ನೋ ಒಂದು ಅರಿವಿಲ್ಲದೆ ಇದ್ದರೆ ಕೂಡ ನಮ್ಮ ಶಕ್ತಿ ಮೀರಿ ಭಗವಂತನ ಸೇವೆ 18 ಮೆಟ್ಲು ಪೂಜೆನೂ ಮಾಡಬೇಕು. ಅದನ್ನು ಮಕರ ಜ್ಯೋತಿ ಸ್ವರೂಪನಾಗಿ ಇಲ್ಲಿ ದರ್ಶನ ಕೊಡ್ತಾನೆ ಅನ್ನೋ ಒಂದು ಆಸೆನೂ ಇರುತ್ತೆ. ಎಲ್ಲ ಅವನಿಗೆ ಇಲವಾಭರಣಗಳು, ಆಭರಣಗಳು, ಆತನಿಗೆ ಮೆರವಣಿಗೆ, ಆತನ ಪಂಚವಾದ್ಯಗಳು, ವಾದ್ಯಗಳು, ಎಲ್ಲ ಥರದ ವೈಭವ ಕೊಡಬೇಕು. ಹಿರೇಮೇಲಿನಲ್ಲಿ ಬೇಟೆ ಆಟ ಆಡ್ದಂಗೆ ಆ ಥರ ಎಲ್ಲ ಕಾರ್ಯಕ್ರಮಗಳನ್ನ ಕೊಡಬೇಕು ಅಂತ ತುಂಬ ಆಸೆ ಇರುತ್ತೆ. ಜನರು ಇಷ್ಟಪಡೋಂಗೆ ಆತನಿಗೆ ಎಲ್ಲ ಶತಾಭಿಷೇಕಗಳನ್ನು ಮತ್ತು ಪಂಚಾಮೃತ ಅಭಿಷೇಕಗಳನ್ನು ಎಲ್ಲ ಥರದ ಅಭಿಷೇಕಗಳನ್ನು ಇಲ್ಲಿ ನೆರವೇರಿಸ್ಕೊಂಡು ಭಗವಂತನ ಆನಂದ ಸ್ವರೂಪನಾಗಿ ಶಾಂತ ಸ್ವರೂಪನಾಗಿ ದೇವಾಲಯದಲ್ಲಿ ದರ್ಶನ ಕೊಡ್ತಾನೆ. ಆತನ ದರ್ಶನ ಸಾವಿರಾರು ಜನಗಳಲ್ಲಿ ಮುಂದಿನ ದಿನಗಳಲ್ಲಿ ಆತನ ಮನಸ್ಸು ಮಾಡಿದರೆ ಅಲ್ಲಿ ಉದುರೋಗಿರೋ ಒಂದು ಸಾಸಿವೆ ಕಾಳಷ್ಟು ಇಲ್ಲಿ ದರ್ಶನ ಕೊಟ್ಟು ನನಗೆ ಇರುವಳಿ ಕೊಡ್ತಾನೆ ಅನ್ನೋ ಅಯ್ಯಪ್ಪನ ಮೇಲೆ, ಧರ್ಮಶಾಸ್ತ್ರದ ಮೇಲೆ ಭರವಸೆ ನನಗಿದೆ ಸ್ವಾಮಿ. ಖಂಡಿತ ಇದೆ. ನಾಳೆ ಟೈಮಿಂಗ್ಸು ಬೆಳಗ್ಗೆ 5 ಗಂಟೆಯಿಂದ ದೇವಾಲಯ ಸ್ಟಾರ್ಟ್ ಆಗಿರುತ್ತೆ. 5 ಗಂಟೆಯಿಂದ ಯಾರ್ಯಾರು ಅಭಿಷೇಕಕ್ಕೆ ಬರ್ತಾರೋ ಅವರಿಗೆಲ್ಲ ಅಭಿಷೇಕ ಮಾಡಿ ಕೊಡ್ತಾ ಇರ್ತೀವಿ. ಆಮೇಲೆ ಭಗವಂತನಿಗೆ ವಾದ್ಯಗಳಲ್ಲಿ ಅಭಿಷೇಕಗಳು ಎಲ್ಲ ದೇವರಿಗೆ ದರ್ಶನ ಕೊಡ್ತೀವಿ. ಮತ್ತು 5 ಗಂಟೆಯಿಂದ ಭಗವಂತನದು ಇದು ಕರ್ಪೂರ ಜ್ಯೋತಿನ ಮೆರವಣಿಗೆ ತೆಗೆದು ಆತನಿಗೆ ಆಭರಣಗಳನ್ನ ಆತನಿಗೆ ಸಮರ್ಪಿಸಿ ಆಮೇಲೆ ಕರ್ಪೂರ ಜ್ಯೋತಿನ ಬೆಳೆಸ್ತೀನಿ ಸ್ವಾಮಿಗಳು ಬರಬೇಕು ಅಂತ ನಾನಲ್ಲ. ಆ ಸ್ವಾಮಿ ಕೆಪಾಸಿಟಿ ಇದ್ದರೆ ಅಯ್ಯಪ್ಪ ಸ್ವಾಮಿಗೆ ಎಷ್ಟು ಜನ ಬೇಕಾದರೂ ಆತನ ಕರ್ಸ್ಕೊಳ್ತಾನೆ ಸ್ವಾಮಿ. ಇದೊಂದು ಶಕ್ತಿಯುತವಾದ ಸ್ಥಳ. ಆತನ ನಿಖರವಾಗಿ ಕೂತಿರೋ ಜಾಗ. ಶಬರಿಮಲೆಯಲ್ಲಿ ಏನು ಸತ್ಯ ಇದೆಯೋ ಅಷ್ಟು ಸತ್ಯ ಇಲ್ಲೂ ಇದ್ದರೆ ಆತನೇ ಪ್ರತ್ಯಕ್ಷವಾಗಿ ಬಂದಿರ್ತಾರೆ. ಆತನ ನೋಡೋ ಅಂಥ ಇದು ಸ್ವರೂಪ ನಾನು ಮಾಲಾಧಾರಿಗಳಲ್ಲೇ ನೋಡಬೇಕು ಅಂತ ನಾನು ಬಯಸೋದಿಲ್ಲ